जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृतां यथा विनिमयो यत्र त्रिसर्गो मृषा सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ब्रह्ममुनिर्येत् ರುದ್ರದೇವ ಸ್ವಸ್ಥನಾಗಿ ಭಗವಂತನ ಹಿಂದೆ ಓಡ್ತಾ ಇದ್ದವನು ಈಗ ಲಜ್ಜೆಗೊಳ್ಳದೆ ಅವನ ಮುಂದೆ ಅತ್ಯಂತ ಪ್ರೀತಿಯಿಂದ ಮಾತನಾಡಿಸತೊಡಗಿದ. ಪರಮಾತ್ಮನು ಕೂಡ ತನ್ನ ಸ್ವಾಂ ಪೌರುಷೀಂ ತನುಂ ಬಿಭ್ರತ್, ತನ್ನ ಸಹಜವಾದ ಪೌರುಷ ರೂಪವನ್ನ ತಾಳಿದ. ಅಂದ್ರೆ ಪೌರುಷ ರೂಪವನ್ನ ತಾಳಿದ ಅಂತ ಹೇಳುವುದರ ಮೂಲಕ ಸಾಮಾನ್ಯವಾಗಿ ಅವನ ರೂಪ ಪುರುಷ ರೂಪದ್ದು, ಆದ್ರೆ ಸ್ತ್ರೀ ರೂಪವು ಕೂಡ ಅವನಿಗಿದೆ ಅನ್ನೋದು ಗೊತ್ತಾಗತ್ತೆ. ಸ್ವಾಂ ತನುಂ ಪೌರುಷೀಂ ಬಿಭ್ರತ್, ಪರಮ ಪ್ರೀತಃ, ರುದ್ರದೇವರ ಮೇಲೆ ಅತ್ಯಂತ ಪ್ರೀತನಾದ. ಭಗವಂತ ಅವನನ್ನು ಮಾತನಾಡಿಸ್ತಾನೆ. ದಿಷ್ಟ್ಯಾ ತಂ ವಿಬುಧ ಶ್ರೇಷ್ಠ ಸ್ವಾಂ ನಿಷ್ಠಾಮಾತ್ಮನ ಸ್ಥಿತ ಯತೋ ದುಸ್ತರಯ ಸ್ವೈರ್ಯಂ ಮೋಹಿತೋಸ್ಯಂಗಮಾಯಯ. ಓ ಪರಮ ಪ್ರಿಯನಾದ ಶಿವನೇ, ಹೀಗೊಂದು ಘಟನೆ ನಡೆದದ್ದು ಒಳ್ಳೆದಾಯಿತು. ಸ್ವಲ್ಪ ಕಾಲ ಯಾರಿಗೂ ಕೂಡ ನನ್ನ ಬಂಧಕ ಶಕ್ತಿಯಿಂದ ಬಿಡಿಸಿಕೊಳ್ಳಲು ಸಾಧ್ಯವಿಲ್ಲ ಅಂತ ಅರ್ಥ ಆಯ್ತು. ಮತ್ತೆ ಸ್ವಾಭಾವಿಕವಾಗಿ ಮರಳಿ ಸ್ಥಿತಿಗೆ ಬರ್ಲಿಕ್ಕಾಗತ್ತೆ ಅನ್ನೋದು ಕೂಡ ಗೊತ್ತಾಯ್ತು. ನಿನ್ನ ಆ ಸಮರ್ಪಣೆಯ ಭಾವದಿಂದ, ಆ ಮೋಹನ ಶಕ್ತಿಯಿಂದ ನಿನ್ನನ್ನ ಬಿಡಿಸುವುದಾಯಿತು. ಕೋನು ಮೇ ಅತಿತರೇನ್ ಮಾಯಾಂ ವಿಷಕ್ತೆ ಪುಮಾಂ ಸ್ವಂ ತಾಂ ತ್ವಾಂ ಉತ್ತರಾಂ. ಮೋಹಕವಾದ ಬೇರೆ ಬೇರೆ ವಿಲಾಸಗಳನ್ನ ಸೃಷ್ಟಿ ಮಾಡುವಂತಹ ನನ್ನ ಈ ವಿಚಿತ್ರ ಮಾಯಾ ಶಕ್ತಿಯನ್ನ, ಬಂಧಕ ಶಕ್ತಿಯನ್ನ, ಮನದ ನಿಯಂತ್ರಣ ಇಲ್ಲದವರಿಗೆ ದಾಟ್ಲಿಕ್ಕಾಗುದಿಲ್ಲ. ಅಷ್ಟು ಸುಲಭದಲ್ಲಿ ಯಾರೂ ಕೂಡ ಇದನ್ನು ಮೀರಿ ಬದುಕಲಿಕ್ಕಾಗುದಿಲ್ಲ. ಮತ್ತೆ ಮತ್ತೆ ಸಿಕ್ಕಿ ಹಾಕಿಕೊಳ್ಳುವಂತಹ ದುಸ್ಥಿತಿ ಬಂದೇ ಬರುತ್ತೆ. ನಿನ್ನ ಈ ಸಹಾಯ ಇದ್ರೆ ಮಾತ್ರ ಅವನು ಈ ಬಂಧಕ ಶಕ್ತಿಯನ್ನು ದಾಟಬಲ್ಲ. ಅಂದ್ರೆ ನಾನು ನಿನ್ನಲ್ಲಿ ನಿಂತು ಅವರಿಗೆ ಬೇಕಿರುವಂತಹ ಮನೋನಿಗ್ರಹದ ಶಕ್ತಿಯನ್ನ ನಾನು ಕೊಡ್ತೇನೆ. ತಾನ್ ವಿಸೃಜತೀಂ ಭಾವಾನ್ ದುಸ್ತರಾಂ ಅಕೃತಾತ್ಮಿಭಿಃ ತ್ವದೃತೆ ಪುಮಾನ್ ಕಹ ಅತಿತರೇತ್. ನಿನಗೆ ವಿಷಯಾಸಕ್ತಿ ಅಂತನ್ನುವುದೇ ವೈರಾಗ್ಯ ಪುರುಷನಾದ್ರಿಂದಾಗಿ ನೀನು ಇದನ್ನ ಗೆದೆಯಬಲ್ಲೆ. ನಿನಗೆ ಈ ಬಂಧಕ ಶಕ್ತಿಯನ್ನ ಮೀರುವ ಶಕ್ತಿಯನ್ನ ಪಡೆಯುವ ಅರ್ಹತೆ ಇದೆ. ಮತ್ತೆ ನಿನ್ನಿಂದ ಉಳಿದವರು ಕೂಡ ಈ ಬಂಧಕ ಶಕ್ತಿಯನ್ನ ದಾಟುವುದಕ್ಕೆ ಬೇಕಿರುವ ಅನುಗ್ರಹವನ್ನು ಪಡೆಯಬಲ್ಲರು. ಸೇಯಂ ಗುಣಮಯೀ ಮಾಯಾ ನತ್ವಾ ಭವಿಷ್ಯತಿ ಮಯಾ ಸಮೇತ ಕಾಲೇನ ಕಾಮರೂಪೇಣ ಭಾಷಿತಃ. ನಾನು ಈ ಸ್ತ್ರೀ ರೂಪವನ್ನು ನನ್ನ ಇಚ್ಛೆಯಿಂದ ತಳೆದು ಬಂದೆ. ನನಗೆ
ತಳೆಯಬೇಕು ಅನ್ನೋ ಬಯಕೆ ಇತ್ತು, ನಿನ್ನ ಮುಂದೆ ತಳೆದು ತೋರಿಸಿದೆ. ಇದು ಒಂದು ನನ್ನ ಸಣ್ಣ ಪ್ರತಿಕೃತಿ. ಯಾರು ಈ ರೂಪವನ್ನ ಉಪಾಸನೆ ಮಾಡ್ತಾರೋ ಅವರಿಗೆ ವಿಶೇಷವಾದ ಅನುಗ್ರಹ ಉಂಟಾಗತ್ತೆ ಮತ್ತು ಈ ತ್ರಿಗುಣಾತ್ಮಕವಾದಂತಹ ಪ್ರಕೃತಿಯ ಬಂಧನದಿಂದ ಪಾರಾಗುವುದು ಸಾಧ್ಯವಾಗುತ್ತೆ. ಹರೇ ರಾಮ. ಅಂದ್ರೆ ನೀನು ಈ ಮನೋಮಾನಿಯಾಗಿ ಮನಸ್ಸಿನ ನಿಯಂತ್ರಣವನ್ನ ಬಲ್ಲವನಾದ್ರಿಂದಾಗಿ ಈ ತ್ರಿಗುಣಾತ್ಮಕವಾದ ಪ್ರಕೃತಿಯಿಂದ ಪಾರಾಗುವುದಕ್ಕೆ ಬೇಕಿರುವಂತಹ ಶಕ್ತಿಯನ್ನ ಈ ಮೋಹಿನಿಯ ರೂಪದ ಉಪಾಸನೆಯಿಂದ ಪಡೆಯುವುದು ಸಾಧ್ಯ. ಲೋಕಕ್ಕೂ ಕೂಡ ನೀನು ಆ ದಾರಿಯನ್ನು ತೋರಬಲ್ಲೆ ಅಂತ ಹೀಗೆ ಭಗವಂತ ಅವನಿಗೆ ಹೇಳುತ್ತಾನೆ. ಶ್ರೀ ಶುಕ ಉವಾಚ ಏವಂ ಭಗವತಾ ರಾಜಂ ಶ್ರೀಯುಕ್ತಾಂತಃ ಆಮಂತ್ರಿತಂ ಪರಿತ್ಯಜ್ಯ ಸಗಣಸ್ತ್ವಾಲಯಂ ಯಯೌ. ಶುಕಾಚಾರ್ಯರು ಹೇಳ್ತಾರೆ, ಓ ರಾಜನೇ, ನೀನು ಅಂದ್ರೆ ರಾಜನಿಗೆ ನೆನಪು ಮಾಡ್ತಾನೆ, ಶ್ರೀಹರಿಯ ಪ್ರೀತಿಯಿಂದ ಶಿವನಿಗೆ ಬಿಡುಗಡೆಯ ದಾರಿ ಸಿಕ್ಕಿತು ಮತ್ತು ಶಿವ ಅವನನ್ನ ಪ್ರದಕ್ಷಿಣೆ ಬಂದ. ಆಮಂತ್ರ್ಯ ತಂ ಪರಿಕ್ರಮ್ಯ, ಅವನನ್ನು ಪ್ರದಕ್ಷಿಣೆ ಬಂದು ಅವನ ಅನುಜ್ಞೆಯನ್ನ ಪಡೆದು ಸಪರಿವಾರನಾಗಿ ಸಗಣಃ ಸ್ವಾಲಯಂ ಯಯೌ, ತನ್ನ ಪರಿವಾರದೊಂದಿಗೆ ಕೂಡಿಕೊಂಡು, ಅಂದ್ರೆ ಪಾರ್ವತಿ, ನಂದಿ ಜೊತೆಗೆ ಪ್ರಮಥ ಗಣಗಳನ್ನೆಲ್ಲ ಸೇರಿಸಿಕೊಂಡು ನಾರಾಯಣನಿಗೆ ಪರಿಕ್ರಮ್ಯ ಪ್ರದಕ್ಷಿಣೆ ಬಂದು ಮತ್ತೆ ಕೈಲಾಸಕ್ಕೆ ಬರಬೇಕು ನೀನು ಅಂತ ಅವನನ್ನ ಆಹ್ವಾನ ಮಾಡಿ ಹೊರಟು ಹೋದ. ವಾಪಸ್ಸು ಹೊರಟು ಹೋದ. ಆತ್ಮಾಂಶ ಭೂತಾಂ ತಾಂ ಮಾಯಾಂ ಭವಾನೀಂ ಭಗವಾನ್ ಮಹರ್ಷಿ ಅಂದ್ರೆ ಇದು ಹೀಗೆ ಕೈಲಾಸಕ್ಕೆ ಹೊರಟಿಲ್ಲ ಇನ್ನು ಪೂರ್ತಿ. ಸ್ವಾಲಯಂ ತನ್ನ ಮನೆ ಕಡೆಗೆ ಹೊರಟಾಗ ಮಹರ್ಷಿಗಳೆಲ್ಲ ಶಿವನನ್ನ ಸ್ತೋತ್ರ ಮಾಡಿದ್ರಂತೆ. ಅಂದ್ರೆ ದೇವರವನ ಸ್ತೋತ್ರ ಮಾಡಿದಲ್ವ, ನೀನು ಮಾಯೆಯನ್ನ ಗೆಲ್ಲಬಲ್ಲೆ, ನಿನಗೆ ಮಾನಸಿಕವಾದ ಸಾಮರ್ಥ್ಯ ಇದೆ, ಈ ಮಾಯಾ ಶಕ್ತಿಯನ್ನ ಭೇದಿಸ್ಬೇಕು ಅಂದ್ರೆ ಅವರು ನಿನ್ನನ್ನು ಕೂಡ ಉಪಾಸನೆ ಮಾಡಿದ್ರೆ ನಿನ್ನ ಅನುಗ್ರಹದಿಂದ ಭಗವಂತನ ಮಾಯಾ ಶಕ್ತಿಯನ್ನ ಗೆಲ್ಲುವುದಕ್ಕೆ ಬೇಕಿರುವಂತಹ ಸ್ಥೈರ್ಯವನ್ನು ನೀನು ಕೊಡ್ತೀ ಅಂತ ನಾನು ನಿನಗಂತಹದ್ದೊಂದು ವಿಶೇಷವಾದ ಅನುಗ್ರಹ ಮಾಡಿದ್ದೇನೆ ಅಂತ ಹೇಳಿದ್ನಲ್ವ. ಹಾಗಾಗಿ ಋಷಿಗಳೆಲ್ಲ ತಕ್ಷಣವೇ ಆ ಶಿವನನ್ನ ಸ್ತುತಿ ಮಾಡಿದ್ರು. ಸ್ತುತಿ ಮಾಡಿದ ತಕ್ಷಣವೇ ಶಿವ ಭವಃ ಪಾರ್ವತಿಯ ಜೊತೆಗೇನೆ, ಪಾರ್ವತಿ ತನ್ನ ಪಕ್ಕದಲ್ಲಿ ಇರ್ಬೇಕಾದ್ರೇನೆ ಋಷಿಮುಖ್ಯರ ಮುಂದುಗಡೆನೆ ಆ ಋಷಿಗಳ ಮುಂದೆ ತನ್ನ ಮಡದಿಯಾದ ಭವಾನಿಯ ಮುಂದೆ ಅವನು ಮಾಯಾಂ ಮೋಹಿನೀಂ ಶಂಸತ, ಮಾಯೆಯಾದ ಮೋಹಿನಿಯನ್ನ ತುಷ್ಟಾಂ ಉವಾಚ, ತುಷ್ಟಳಾಗಿರುವಂತಹ ಆಕೆಯನ್ನ ಸ್ತುತಿಸಿದ. ಅಂದ್ರೆ ಮೋಹಿನಿಯನ್ನ ಶಿವ ಸ್ತೋತ್ರ ಮಾಡಿದ ಅನ್ನೋದು ಒಟ್ಟು ಅಭಿಪ್ರಾಯ. ಶ್ರೀ ರುದ್ರ ಉವಾಚ ಐ ವ್ಯಪಶ್ಯಮಾಯಾಂ ಪರಸ್ಯ ಪುಂಸಃ ಪರದೇನ ಕಾಯಂ ಓ ದೇವಿಯೇ, ಅಂದ್ರೆ ಮೋಹಿನಿಯನ್ನ ಕುರಿತು ಮಾತಾಡ್ತಾ ಇದ್ದಾನೆ. ಅನಾದಿ ಪರಮ ಪುರುಷೋತ್ತಮನಾದ ಶ್ರೀಹರಿಯ ಮೋಹಕವಾದ ಸ್ತ್ರೀ ರೂಪವನ್ನ ನೀನು ಕೂಡ ನೋಡಿದ್ದೆ ಅಲ್ವಾ ಅಂತ ಭವಾನಿಯನ್ನ ಕೇಳ್ತಾನೆ. ನೀನು ಕೂಡ ನೋಡಿದ್ದೆ ಅಲ್ವಾ? ಇದು ನಾರಾಯಣನ ವಿಭೂತಿಗಳಲ್ಲಿ ಶ್ರೇಷ್ಠವಾದ, ನಾನು ಕೂಡ ಕಂಡು ಪರವಶನಾದ ರೂಪ. ಇನ್ನು ನನ್ನ ಅಧೀನರಾದವರು ಇದಕ್ಕೆ ವಶವಾಗ್ತಾರೆ ಅಂತ ಅನ್ನೋದೇನು ಆಶ್ಚರ್ಯಕರವಾದ ಸಂಗತಿ ಅಲ್ಲ.
ನನಗೆ ದೇವರು ಕರುಣೆಯಿಂದ ನಿನ್ನನ್ನ ಸ್ತೋತ್ರ ಮಾಡಿದ್ರು ಕೂಡ ಅವನಿಗೂ ಈ ಮಾಯೆಯನ್ನ ಗೆಲ್ಲುವುದಕ್ಕೆ ಬೇಕಿರುವ ಸಾಮರ್ಥ್ಯವನ್ನ ಪಡೀತಾನೆ ಅಂತ ದೇವರು ಹೇಳಿದ. ಆದ್ರೆ ಅದು ನನ್ನ ಸ್ವಸಾಮರ್ಥ್ಯದಿಂದ ಆಗ್ತಾ ಇರುವುದಲ್ಲ. ನಾನು ಕೂಡ ಅವನ ಅನುಗ್ರಹದಿಂದಲೇ ಈ ಮಾಯೆಯನ್ನು ಗೆದ್ದು ಬಂದವನು. ನನ್ನ ಅನುಗ್ರಹದಿಂದ ಉಳಿದವರೆಲ್ಲ ಗೆದ್ದು ಬರ್ತಾರೆ ಅಂತ ಹೀಗೆ ಕಿಮುತ ಅಸ್ವತಂತ್ರಾಹ ಯಯಾವಶಃ ಅನ್ಯ, ಯಾರಿಂದಾಗಿ ಇಡೀ ಜಗತ್ತೇ ವಶವಾಗಿದೆಯೋ ನಾನು ಸೇರಿ ಇನ್ನುಳಿದ ನನ್ನ ವಶದಲ್ಲಿರುವಂಥವರು ಹೇಗೆ ತಾನೇ ಈ ಮಾಯೆಯನ್ನು ಗೆಲ್ಲಬಲ್ಲರು? ಯಮ್ಮಾಂ ಅಪೃಚ್ಛತ್ ಸ್ವಮುಪೇತ್ಯ ಯೋಗಾತ್ ಸಮಾಸಃ ಪುರುಷ ನಾನು 1000 ವರ್ಷಗಳ ಕಾಲ ನಿರಂತರ ಧ್ಯಾನ ಯೋಗವನ್ನ ಮಾಡಿ ನಿಲ್ಲಿಸಿದ್ದಾಗ ನನ್ನ ಬಳಿ ಬಂದು ಯಾರಾದ್ರೂ ನೀನು ಯಾರನ್ನ ಧ್ಯಾನಿಸ್ತಾ ಇದ್ದಿ ಅಂತ ಕೇಳ್ತಾರೆ. ನೀನು ಒಮ್ಮೆ ಕೇಳಿದ್ಯಲ್ವಾ ನನ್ನ ಹತ್ರ ಬಂದು, ಅವನು ಇನ್ಯಾರೂ ಅಲ್ಲ ಅಂದ್ರೆ ಪಾರ್ವತಿ ಕೇಳ 1000 ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇರ್ಬೇಕಾದ್ರೆ ನೀವ್ ಯಾರನ್ನ ಧ್ಯಾನ ಮಾಡ್ತೀರಿ ಅಂತ ಪಾರ್ವತಿ ಕೇಳ್ತಾಳೆ. ಅದನ್ನ ಶಿವ ಹೇಳ್ತಾ ಇದ್ದಾನೆ, ನಾನು ಯಾರನ್ನ ಧ್ಯಾನಿಸುತ್ತಿದ್ದೆ ಅಂತ ನೀನ್ ಕೇಳಿದ್ದೆ ಅಲ್ವಾ, ಅಂದ್ರೆ ಭವಾನಿ ಹತ್ರ ಮಾತಾಡ್ತಾ ಹೇಳ್ತಾನೆ, ಅವನು ಇನ್ಯಾರೂ ಅಲ್ಲ, ಸಾಕ್ಷಾತ್ ಪರಮ ಪುರುಷನಾದ ಪುರಾಣ ಪುರುಷೋತ್ತಮನಾದ ಶ್ರೀಹರಿಯನ್ನೇ ನಾನು ಧ್ಯಾನ ಮಾಡ್ತಾ ಇರೋದು. ಅವನಲ್ಲಿ ಯಾವ ಕಾಲದಿಂದ ನಾನು ನೋಡ್ತಾ ಇದ್ದೇನೋ ಅವನು ಈ ಜರ ಮರಣ ಮುಂತಾದ ಎಲ್ಲ ಭೌತಿಕವಾದ ಏರಿಳಿತಗಳಿಂದ ಆಚೆಗಿರುವವನು. ಬೇರೆ ಯಾರನ್ನೇ ಸ್ತೋತ್ರ ಮಾಡಿದ್ರು ಕೂಡ ಅವರಿಗೆ ಈ ಸಮಸ್ಯೆ ಇರುವುದರಿಂದಾಗಿ ಆಮೇಲೆ ಅವರನ್ನ ಸ್ತೋತ್ರ ಮಾಡಿದ್ರು ಅವ್ರಿಗೆ ಕಿವಿ ಕೇಳಿಸಲ್ವೋ, ಇನ್ನೇನೋ ಆಗತ್ತೆ. ಜರ ಅನ್ನೋದು ಏನ್ ಮಾಡುತ್ತೆ, ಅವ್ರ ಸ್ತೋತ್ರ ಮಾಡಿದ್ರು ಕೇಳಿಸಲ್ಲ, ಅಥವಾ ಎದುರುಗಡೆ ನಿಂತು ಕೈ ಮುಗಿದ್ರು ಕಾಣಿಸಲ್ಲ, ಯಾರದು ಅಂತ ಕೇಳುವ ಸ್ಥಿತಿ ಬರುತ್ತೆ. ಆದ್ರೆ ಇವನಿಗೆ ಮಾತ್ರ ಜರಾಮರಣದ ದುಸ್ಥಿತಿ ಅನ್ನೋದು ಇಲ್ಲಿ ತನಕ ಬಂದಿಲ್ಲ. ನನಗೆ ಅದು ಸ್ಪಷ್ಟವಾದ ಅನುಭವ ಇದೆ, ನಾನು ಅದನ್ನು ಕಂಡಿದ್ದೇನೆ. ಅವನಲ್ಲಿ ಎಲ್ಲಾ ಕಾಲದಲ್ಲೂ ಕೂಡ ಈ ಜರಾಮರಣ ರಾಹಿತ್ಯ ಅನ್ನುವಂತಹ ಗುಣ ಇರುವುದರಿಂದಾಗಿ ವೇದವೂ ಕೂಡ ಅವನನ್ನ ಪೂರ್ತಿಯಾಗಿ ಸ್ತೋತ್ರ ಮಾಡ್ತಾ ಇಲ್ಲ. ಸಯೇಷ ಸಾಕ್ಷಾತ್ ಪುರುಷ ಪುರಾಣ ನಯತ್ರ ಕಾಲ ವಿಷತೇನ ವೇದ. ಅವನ ವಿಷಯದಲ್ಲಿ ಕಾಲವೂ, ಕಾಲ ಅಂದ್ರೆ ಸಾವು ಅಂತ ಅರ್ಥ. ಅವನ ವಿಷಯದಲ್ಲಿ ಸಾವು ಹತ್ರ ಬರಲ್ಲ. ಕಾಲ ಅಂದ್ರೆ ಒಂದು ರೀತಿ ದೇಹದ ಹೆಚ್ಚು ಕೂಡುವಿಕೆಯಿಂದ ಉಂಟಾಗುವ ಮುದಿತನ, ಅದು ಉಂಟಾಗುವುದಿಲ್ಲ. ನಯತ್ರ ವೇದ, ವೇದವು ಕೂಡ ಅವನನ್ನ ಪೂರ್ತಿಯಾಗಿ ಸ್ತುತಿಸುವುದಿಲ್ಲ. ವೇದವು ಅವನನ್ನ ಪೂರ್ತಿಯಾಗಿ ಹೇಳಲ್ಲ, ಕಾಲವು ಅವನನ್ನಾಗಿ ತೋರಿಸಲ್ಲ. ಅವನು ಎಲ್ಲದಕ್ಕೂ ಕಾಲ ಪುರುಷನಾಗಿ ಬರ್ತಾನೆ. ಕಾಲೋಸ್ಮಿ ಲೋಕ ಕ್ಷಯ ಕೃತ್ ಪ್ರವತ್ಸಹ ಅಂತ ಕೃಷ್ಣ ಹೇಳಿದ್ದಾನೆ. ಅವನು ಎಲ್ಲದಕ್ಕೆ ಕಾಲವಾಗ್ತಾನೆ ಹೊರತು ಅವನಿಗೆ ಯಾರು ಕೂಡ ಕಾಲವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವನ ಕಾಲ ಎಲ್ಲರ ಕಾಲ ಎಳೆಯತ್ತೆ, ಎಲ್ಲರ ಕಾಲನ್ನು ಎಳೆಯತ್ತೆ ಕಾಲ, ಆದ್ರೆ ಅವನ ಕಾಲನ್ನು ಮಾತ್ರ ಎಳಿಲಿಕ್ಕೆ ಸಿಗಲ್ಲ. ಯಾಕಂದ್ರೆ ಅವನಿಗೆ ಕಾಲೇ ಇಲ್ಲ, ನಮ್ಮ ಹಾಗಿನ ಕಾಲೇ ಇಲ್ಲ. ಅವನೇ ಕಾಲ ಆದ್ಮೇಲೆ ಅವನಿಗೇನ್ ಕಾಲು? ನಡೆಯೋರಿಗೆ ಕಾಲು ಬೇಕು, ಎಲ್ಲ ಕಡೆ ಇರೋನಿಗೆ ಕಾಲು ಯಾಕೆ? ಹಾಗಾಗಿ ರುದ್ರದೇವ ಭವಾನಿಯ ಬಳಿ ಈ ರೀತಿಯಾದ ತಾನು ಧ್ಯಾನಿಸುವ, ಅದು ರಾಮ ರಾಮೇತಿ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ, ಈ ಸ್ತೋತ್ರ, ಈ ಮಾತನ್ನು ಕೂಡ ಪಾರ್ವತಿ ದೇವಿಗೆ ಸ್ವತಃ ರುದ್ರನೇ ಹೇಳಿದ ಮಾತು. ನಾನೇನ್ ಧ್ಯಾನ ಮಾಡ್ತೇನೆ ಅಂತ ಕೇಳಿದ್ದೆಲ್ಲ ರಾಮನನ್ನೇ ಧ್ಯಾನ ಮಾಡುವುದು ಅಂತ ಅಲ್ಲಿಯೂ ಹೇಳಿದ್ದಾನೆ ಪದ್ಮಪುರಾಣದಲ್ಲಿ. ಶ್ರೀ ಶುಕ ಉವಾಚ ಇತಿ ತೇ ವಿಹಿತಸ್ತಾತ ವಿಕ್ರಮ ಶಾರ್ಗಧರ್ಮಃ ಶುಕಾಚಾರ್ಯರು ಹೇಳ್ತಾರೆ, ರಾಜನೇ, ಶ್ರೀಹರಿಯ ವರ್ಣನೆಯನ್ನು ನಾನು ನಿನಗೆ ಮಾಡಿದೆ. ಸಮುದ್ರ ಮಥನ ಕಾಲದಲ್ಲಿ ಏನಾಯ್ತು ಅಂತ ಹೇಳಿದೆ. ತನ್ನ ಬೆನ್ನ ಮೇಲೆ ಬೆಟ್ಟವನ್ನಿರಿಸಿಕೊಂಡು ಬೆಟ್ಟದ ಮೇಲೆ ತಾನೇ ಅದು ಜಿಗಿದು ಹೋಗದ ಹಾಗೆ ಕೂತುಕೊಂಡು ಬೆಟ್ಟದ ಆಚೆ ಈಚೆಯಲ್ಲಿ ಎಳೆದಾಡುವ ದೇವತೆಗಳ ದೈತ್ಯರಲ್ಲಿ ಸೇರಿಕೊಂಡು ಬೆಟ್ಟವೇ ಪುಡಿಯಾದೀತು ಅಂತ ಬೆಟ್ಟದೊಳಗೆ ನುಗ್ಗಿ ಎಳೆಯುವಂತಹ ಹಗ್ಗದಲ್ಲೂ ಕೂಡ ಕಡಿದು ತುಂಡಾಗಿ ನಷ್ಟವಾದ್ರೆ ಕಷ್ಟ ಅಂತ ಅಲ್ಲೂ ಸೇರಿಕೊಂಡು ಮತ್ತು ಸುಸ್ತಾದಾಗ ಒಂದು ರೂಪದಿಂದ ಬಲಗಡೆ, ಒಂದು ರೂಪದಿಂದ ಎಡಗಡೆ ದೇವತೆಗಳು ಮತ್ತು ದೈತ್ಯರ ನಡುವೆ ಸೇರಿಕೊಂಡು ಯಥಾ ಪ್ರಕಾರ ಅದನ್ನ ಹೊತ್ತು ಬರುವಾಗ ತಾನೇ ಧನ್ವಂತರಿ ರೂಪದಿಂದ ಅಮೃತವನ್ನ ಹೊತ್ತುಕೊಂಡು
ಅದನ್ನ ದೈತ್ಯರು ಕಿತ್ತುಕೊಂಡು ಹೋದಾಗ ವಾಪಸ್ಸು ಅವರಿಂದ ದೇವತೆಗಳಿಗೆ ಯಥಾ ಪ್ರಕಾರ ಅವರ ಅರ್ಹತೆಗೆ ತಕ್ಕಂತೆ ಕೊಟ್ಟುಕೊಂಡು ರಕ್ಷಿಸಿದ ಅವನ ಪಾರಮ್ಯವನ್ನ ನಿನಗೆ ನಾನು ತಿಳಿಸಿದ್ದೇನೆ. ಹೇಗೆ ಅವನು ಯಾವ ರೀತಿಯಿಂದ ಕಾಪಾಡಿದ್ದಾನೆ ಅನ್ನೋದನ್ನ ನಾನು ಹೇಳಿದೆ. ಏತನ್ಮುಹು ಕೀರ್ತಯತೋ ಶೃಣ್ವತೋ ನರಿಷ್ಯತೆ ಜಾತು ಸಮುದ್ರಯೋ ಯದುತ್ತಮ ಸಂಸಾರ ಪರಿಶ್ರಮಾಪಹಂ. ಯಾರು ಹೀಗೆ ಭಗವಂತನ ಅಜಿತ ರೂಪ, ಕೂರ್ಮ ರೂಪ, ಧನ್ವಂತರಿ ರೂಪ ಮತ್ತು ಮೋಹಿನಿಯ ರೂಪ ಹೀಗೆ ವಿಶಿಷ್ಟ ರೀತಿಯಲ್ಲಿ ಕಾಣಿಸಿಕೊಂಡ ಕಥೆಯನ್ನ ಯಾರು ಮತ್ತೆ ಮತ್ತೆ ಕೇಳುತ್ತಾನೋ, ಸಾಧ್ಯವಾದಲ್ಲಿ ಹೇಳಿ ಒಂದಿಷ್ಟು ಜನಕ್ಕೆ ಕೇಳಿಸುತ್ತಾನೋ, ನಜಾತು ನರಿಷ್ಯತೆ ಜಾತು ಸಮುದ್ಯಮ ಕ್ವಚಿತ್. ಇದರದೊಂದು ವಿಶೇಷ ಫಲ ಏನು ಅಂದ್ರೆ, ಸಮುದ್ಯಮ ಯಾವುದೋ ಒಂದು ತುಂಬಾ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹೊರಟಿರ್ತಾನೆ, ಮೇಲಿಂದ ಮೇಲೆ ವಿಘ್ನ ಬರ್ತಾ ಇರುತ್ತೆ, ಆದ್ರೆ ಅದು ಆಗ್ಲೇಬೇಕಾದ ಕಾರ್ಯವಾಗಿರುತ್ತೆ, ಆದ್ರೆ ಆಗ್ಲಿಕ್ಕೆ ಕರ್ಮದ ತಡೆ ಇದೆ. ಇಂಥ ಸ್ಥಿತಿಯಲ್ಲಿ ರಕ್ಷಣೆಗೋಸ್ಕರ ಈ ಸ್ತುತಿಯನ್ನ ಪಾರಾಯಣ ಮಾಡಿದ್ರೆ ನರಿಷ್ಯತೆ, ಸಮುದ್ಯಮ ಅಂದ್ರೆ ಆ ಉತ್ತಮ ಪ್ರಯತ್ನ ಅನ್ನೋದು ನಷ್ಟವಾಗುವುದಿಲ್ಲ, ಹಾಳಾಗುವುದಿಲ್ಲ, ಯಥಾಸ್ಥಿತಿಗೆ ಮತ್ತೆ ತಂದು ಆ ಕೆಲಸವನ್ನ ಮುಗಿಸುವ ತನಕ. ಅಂದ್ರೆ ಅಲ್ಲಿ ಅದು ಮಧ್ಯ ಕೆಳಗೆ ಇಳಿದು ಹೋಗುತ್ತೆ, ಮೇಲೆ ಹಾರಿ ಹೋಗುತ್ತೆ, ಸುಸ್ತಾಗುತ್ತೆ, ವಿಷದಿಂದ ಒದ್ದಾಡುತ್ತೆ, ಎಷ್ಟು ಸ್ಥಿತಿ ಬಂದಾಗಲೂ ಅದು ಕೆಲಸ ಮುಗಿಯುವ ತನಕ ಈ 4 ರೂಪಗಳು ಕಾಪಾಡಿದ್ವು. ಹಾಗೇನೆ ನಮ್ಮ ಬದುಕಿನಲ್ಲೂ ಕೂಡ ನಡೆಸುವ ಕೆಲಸಕ್ಕೆ ವಿಘ್ನಗಳು ಅನಂತ, ಒಂದರ ಮೇಲೊಂದು ಶ್ರೇಯಾಂಸಿ ಬಹು ವಿಘ್ನಾನಿ. ಅಂತಹ ಸ್ಥಿತಿಯಲ್ಲಿ ಈ ಕಥೆಯನ್ನ ಮತ್ತೆ ಮತ್ತೆ ಕೇಳಿ ನಾವು ಉತ್ತಮ ಗುಣದಿಂದ ಕೂಡಿದ ಬ್ರಹ್ಮಾದಿ ದೇವತೆಗಳು ಸ್ತುತಿ ಮಾಡಿದಂತಹ ಹರಿಯ ಗುಣವರ್ಣನೆಯನ್ನ ಮತ್ತೆ ಮತ್ತೆ ಚಿಂತೆ ಮಾಡಿದ್ರೆ, ಚಿಂತಿಸಿದ್ರೆ ನಮ್ಮ ಚಿಂತೆ ದೂರ ಆಗುತ್ತೆ, ದುಃಖ ದೂರ ಆಗುತ್ತೆ. ಸಂಸಾರ ಪರಿಶ್ರಮ ಅಪಹಂ, ಸಮಸ್ತ ಸಂಸಾರದ ಎಲ್ಲ ಪರಿಶ್ರಮವನ್ನು ಕೂಡ ಅಪಹರಿಸುತ್ತೆ ಈ ಕಥೆಯನ್ನು ಕೇಳುವುದರಿಂದ, ಮತ್ತೆ ಮತ್ತೆ ಪಾರಾಯಣ ಮಾಡುವುದರಿಂದ. ಅದರ ಲಾಭ ಏನು ಅಂತ ಈ ಪದ್ಯದ ಮೂಲಕ ಹೇಳಿದ್ರು. ಅಸದ ವಿಷಯ ಅಂಘ್ರಿಂ ಅಮೃತ ನಾನು ಕಾಮಪೂರಂ ನತೋಸ್ಮಿ, ಬಯಸಿದ್ದನ್ನ ಪೂರೈಸುವಂತಹ ಹರಿಗೆ ನಮಿಸುವೆ. ಎಂತಹ ಹರಿ? ಅಸದ ವಿಷಯಂ, ಸಜ್ಜನರಿಗೆ ಎಂದೂ ಅಸತ್ ಅಂದ್ರೆ ದುರ್ಜನರು, ದುರ್ಜನರಿಗೆ ಎಂದೂ ಸಿಕ್ಕದ. ಅಸತ್ ಅವಿಷಯಂ, ದುಸ್ಥಿತಿಯಿಂದ ದೇವರನ್ನ ಸ್ವಾರ್ಥಕ್ಕಾಗಿ ಬಳಸಿಕೊಳ್ತಾನೆ ಅಂದ್ರೆ ಅವನಿಗೆ ದೇವರು ಸಿಗಲ್ಲ. ಮೋಸ ಮಾಡಿದ್ರು ಅವನ ಕೈ ತಪ್ಪಿಸಿ ಆದ್ರೂ ದೇವರು ವಾಪಸ್ ಆ ಸಂಪತ್ತನ್ನ ಕೊಡ್ತಾನೆ. ಅಸದ್ ಅವಿಷಯಂ. ಆದ್ರೆ ಭಾವಗಮ್ಯಂ, ಕೇವಲ ಭಕ್ತಿಗೆ ಮಾತ್ರ ಸಿಗುವವ, ಶುದ್ಧ ಭಕ್ತಿಗೆ ಒಲಿಯುವವ. ಆಮೇಲೆ ಪ್ರಪನ್ನಾನ್ ಅಮೃತ ವರ್ಯಾನಾಶಯತ್ ಸಿಂಧು ಮಥ್ಯಂ, ಮಥ್ಯ ಅಂದ್ರೆ ಮಥನ. ಏನು ಸಿಗದೆ ಇದ್ರು ಭಗವಂತನ ಪಾದವಂತೂ ನಮಗೆ ನೆನಪು ಮಾಡಿಕೊಂಡ್ರೆ ಅದು ಸಂತೋಷ ಕೊಡುವಂಥದ್ದು. ಅಂಥ ಪಾದವನ್ನು ಮೊರೆ ಹೊಕ್ಕ ದೇವತೋತ್ತಮರಿಗೆ ಸಮುದ್ರದ ಮಥನದಿಂದ ಎದ್ದು ಬಂದ ಅಮೃತವನ್ನು ಉಣಿಸಿದ. ಪ್ರಪನ್ನಾನ್ ಅಮೃತಂ, ಅಮೃತಂ ಎಂತ ಅಮೃತಂ? ಸಿಂಧು ಮಥ್ಯಂ. ಸಿಂಧು ಮಥ್ಯಂ ಅಂದ್ರೆ ಸಿಂಧು ಅಂದ್ರೆ ಸಮುದ್ರ, ಸಮುದ್ರವನ್ನ ಮಥಿಸಿದಾಗ ಬಂದಂತಹ ಅಮೃತವನ್ನು ಉಣಿಸಿದ. ಅಮರವರಿಯರಿಗೆ ಅಮರವರಿಯಾನ್ ಅಶಯತ್, ಅಮರವರಿಯಾನ್ ಇದು ಓದುವಾಗ ಚೂರಾಚೀಚೆ ಆದ್ರೆ ಅಮರವರಿಯ ಅನಾಶಯತ್ ಅಂತ ಆಗ್ಬಿಡುತ್ತೆ. ಅಮರವರಿಯಾನ್ ಅಶಯತ್,
ಊಟ ಮಾಡಿಸಿದ. ದಶರ ಮಶರ ಅಂತ ಓದಿದ್ರೆ ದಶ ರಾಮ ಶರ ಹೋಗಿ ಇನ್ನೇನೋ ಆಗುತ್ತೆ. ದಶ ರಾಮ ಶರ ಹೆಂಗ ಓದಿದ್ರೆ ದಶರ ಮಶರ ಆಗತ್ತೆ. ಹಾಗೆ ಇದು ಪ್ರಪನ್ನಾನ್ ಅಮೃತಂ ಅಮರವರಿಯಾನ್ ಅಶಯತ್ ಸಿಂಧು ಮಥ್ಯಂ. ಸಿಂಧುವನ್ನು ಮಥಿಸಿದಾಗ ಅಸುರವರಿಯರನ್ನು, ಅವರಿಗೆ ಸಮುದ್ರ ಮಥನದಿಂದ ಸಿಕ್ಕಿದಂತಹ ಅಮೃತವನ್ನು ತಪ್ಪಿಸದಂತೆ ಅಶಯತ್ ಉಣಿಸಿದ, ಅವರಿಗೆ ಉಣುವಂತೆ ಮಾಡಿದ. ಹೇಗೆ? ಕಪಟ ಯುವತಿ ವೇಷ. ಅವನ ಸ್ತ್ರೀ ಅನ್ನೋದು ಅವನ ಏನು ಈಗ ದೇವತೆಗಳಿಗೆ ದೈತ್ಯರನ್ನ ಮೋಹಗಳಿಗೋಸ್ಕರ ಬಂದಂತಹ ರೂಪ. ಅವರು ಕೂಡ್ಲೆ ಅದಕ್ಕೇನೆ ಸೋಲುದು ಅಂತ ದೇವ್ರಿಗೆ ಗೊತ್ತಿತ್ತು. ಅದರಲ್ಲೂ ಅವನು ಆ ತರದ ಸ್ತ್ರೀ ವೇಷ ಹಾಕಿ ಬಂದ್ರಂತೂ ಯಾರಿಗೂ ನಂಬ್ಲಿಕ್ಕಾಗಲ್ಲ ಇದು ಹೆಣ್ಣಲ್ಲ ಅಂತ. ಇಂಥ ಹೆಣ್ಣನ್ನು ನಾನೆಲ್ಲಿ ಕಾಣೆನು ಅಂತ ಒಂದು ತುಂಬಾ ಸುಂದರವಾದ ಮೋಹಿನಿಯ ರೂಪದ ಪದ್ಯ ಒಂದಿದೆ. ನಾನೆಲ್ಲೂ ಕಾಣೆನು ಸಾಹಿತ್ಯ ಮರ್ತೋಯ್ತು. ಒಟ್ಟಂತೂ ಆ ಪದ್ಯದಲ್ಲಿ ಭಗವಂತನ ಇಂಥ ಹೆಣ್ಣನ್ನು ನಾನೆಲ್ಲಿ ಕಾಣೆನು, ಎಂಥ ದೊಡ್ಡವರಾದ್ರೂ ಕೂಡ ಅವನ ಈ ಹೆಣ್ಣಿನ ರೂಪಕ್ಕೆ ಮರುಳಾಗೇ ಆಗ್ತಾರೆ. ಅಂಥ ಅದ್ಭುತವಾದ ಹೆಣ್ಣಿನ ಮೂಲ ಸೌಂದರ್ಯವನ್ನ, ಸೊಗಡನ್ನ ಲೋಕಕ್ಕೆ ಅತ್ಯಂತ ಅರ್ಥವತ್ತಾಗಿ ಮತ್ತು ಸ್ವಾಭಾವಿಕವಾಗಿ ಪರಿಚಯಿಸಿದವನು ನೀನು. ಅಂತಹ ಕಪಟ ಯುವತಿ ವೇಷ ಸುರಾರಿಂ ಮೋಹಯನ್. ಸುರಾರಿಂ ಸುರರಿಗೆ ಅರಿಯನಿಸಿದಂತಹ ದೈತ್ಯರನ್ನು ಮೋಹಯನ್ ಮೋಹಿಸುತ್ತಾ ಯಾರು ಉಪಸೃತಾನಾಂ, ಓ ಮೋಹಿನಿಯೇ ನಮ್ಮ ಮೋಹವನ್ನ ಕಳೆ ಅಂತ ಯಾರು ಉಪಸರ್ಪಣ ಮಾಡ್ತಾನೋ, ಉಪಸಕ್ತಿ ಮಾಡ್ತಾನೋ, ಸೇವೆ ಮಾಡ್ತಾನೋ, ಭಕ್ತಿಯಿಂದ ಶರಣಾಗತನಾಗಿ ಅವರ ಕಥೆಯನ್ನ ಕೇಳಿ ಅದರ ಉಪಾಸನೆಯನ್ನು ಮಾಡ್ತಾನೋ ಅಂಥವನಿಗೆ ಅಹಂ ನಾನ್ ಅಂದ್ರೆ ತಮಹಂ ಉಪಸೃತಾನಾಂ ಕಾಮಪೂರಂ ಬಯಕೆಗಳನ್ನ ಈಡೇರಿಸುವಂತಹ ಭಗವಂತನನ್ನು ಅಹಂ ನತಃ ಅಸ್ಮಿ ನಾನು ಕೈ ಮುಗಿದು ನಮಸ್ಕರಿಸುತ್ತೇನೆ ಅಂತ ಶುಕಾಚಾರ್ಯರು ಕೂಡ ಭಗವಂತನನ್ನ ಸ್ತೋತ್ರ ಮಾಡ್ತಾರೆ. ಈ ಶುಕಾಚಾರ್ಯ ಅಂದ್ರೆ ಆ ಕಡೆಯಿಂದ ರುದ್ರದೇವರೇ ಅಲ್ವಾ, ಅವರದ್ದೇ ಅವತಾರ ಶುಕ ಅಂದ್ರೆ. ಹಾಗಾಗಿ ಅಲ್ಲಿ ಕಂಡ ರೂಪದ ನೆನಪಿನಿಂದ ಅಲ್ಲಿ ಮೋಹಕ್ಕೊಳಗಾದ್ರು. ಈಗ ಸನ್ಯಾಸಿಯಾಗಿರುವುದರಿಂದಾಗಿ ಅದನ್ನ ಗೆದ್ದು ನಿಂತ್ರು. ಅದು ಭಗವಂತ ಏನ್ ಹೇಳಿದ, ನಿನಗೆ ಇಂದ್ರಿಯಗಳನ್ನ ಗೆದ್ದು ಆ ಮೋಹಕ ಶಕ್ತಿಯಿಂದ, ಬಂಧಕ ಶಕ್ತಿಯಿಂದ ಪಾರಾಗ್ಲಿಕ್ಕಾಗತ್ತೆ ಅಂತ ಏನ್ ಹೇಳಿದ್ರು, ಅದನ್ನ ಶುಕಾಚಾರ್ಯರು ಮತ್ತೆ ನೆನಪಿಸಿಕೊಂಡು, ನಾನೇನಾದ್ರೂ ಅಂತಹ ಮೋಹಕ ಶಕ್ತಿಯಿಂದ ಪಾರಾಗಿದ್ರೆ ಅದು ನಿನ್ನ ಉಪಾಸನೆಯಿಂದಲೇ, ಆದ್ರಿಂದಾಗಿ ನಾನೀಗ ಗೆದ್ದಿದ್ದೇನೆ, ನನ್ನ ಬಯಕೆಯನ್ನು ಈಡೇರಿಸಿದೆಯಲ್ವಾ, ಕಾಮವನ್ನ ಗೆಲ್ಲಬೇಕು, ಮೋಹಕ್ಕೆ ಒಳಗಾಗಬಾರ್ದು ಅಂತ. ಅಂತಹ ಉಪಸೃತಾನಾಂ ಕಾಮಪೂರಂ, ನಿನ್ನಲ್ಲಿ ಉಪಸರ್ಪಣ ಮಾಡಿ ಪಡೆದಂತಹ ಈ ಅನುಗ್ರಹದಿಂದಲೇ ಈಗ ಯತಿಯಾಗಿ ನಾನು ಬ್ರಹ್ಮಚರ್ಯದಿಂದ ನನ್ನ ಬದುಕನ್ನ ಪಾಲಿಸಿ ಭಗವಂತನ ಕಥೆಯನ್ನ ಚೆನ್ನಾಗಿ ತಿಳಿದು ಲೋಕಕ್ಕೆ ಉಣಬಡಿಸುವಂತಹ ಶಕ್ತಿಯನ್ನ ನಿನ್ನಿಂದ ಪಡೆದಿದ್ದೇನೆ. ಕಾಮಪೂರಂ ನತೋಸ್ಮಿ, ನಿನಗೆ ನಮಸ್ಕರಿಸುತ್ತೇನೆ ಅಂತ ಶ್ರೀಹರಿಯನ್ನ ಶುಕಾಚಾರ್ಯರು ಕೂಡ ನಮಿಸಿ ತಮ್ಮ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಅನ್ನುವಲ್ಲಿಗೆ ಅಷ್ಟಮ ಸ್ಕಂಧದ 11ನೆಯ ಅಧ್ಯಾಯ ಮುಕ್ತಾಯ ಆಗತ್ತೆ. ಮುಂದೆ 12ನೇ ಅಧ್ಯಾಯದಲ್ಲಿ 7ನೇ ಮನ್ವಂತರದ ಪ್ರವರ್ತಕನಾದಂತಹ ವೈವಸ್ವತ ಮನುವಿನ ಬಗೆಗಿನ ಕಥೆಯನ್ನ ಆರಂಭ ಮಾಡುತ್ತಾರೆ. ಮತ್ತೆ ನಾಳೆ ಅದರ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ, ಕಾಯೇನ ವಾಚ ಮನಸೇಂದ್ರಿಯೈರ್ವ ಬುದ್ಧ್ಯಾತ್ಮನಾ
श्री कृष्णार्पणमस्तु।